ಇವತ್ತು ನಮ್ಮ ಹತ್ರ ಇದೆ ಐಶರ್ 380. ಇದು 2007 ಮಾಡಲು, ಇದು 2016 ಮಾಡಲು. ಸುಮಾರು 2007 ಮಾಡಲು ಗಾಡಿ ಇದು. ಒಂದು 15 ವರ್ಷ ಆಗಿರ್ಬೋದು. ಒಂದು 9,000 ಗಂಟೆ ಓಡಿದೆ. ಇದು ಐಶರ್ 380 ಸೂಪರ್ DI ಅಂತ ಈ ಮಾಡಲು. ಗಾಡಿ ಮಾತ್ರ ರಫ್ ಅಂಡ್ ಟಫ್, ಓಡ್ಸೋಕೆ ಮಾತ್ರ ಸ್ಮೂತ್ ಆಗಿದೆ, ಹೊಸದಕ್ಕಿಂತ ಚೆನ್ನಾಗಿದೆ ಗುರು. ಇದು ಗೇರ್ ಮಾತ್ರ ಫುಲ್ಲು ಸ್ಮೂತ್, ಬೆಣ್ಣೆ ಇದ್ದಂಗಿದೆ ಗೇರ್ ಮಾತ್ರ. ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ ಐಶರ್ 380ನ ರಿವ್ಯೂ ಮಾಡಿ ಅಂತ. ಅಂಥದ್ದು ಏನು ಮೋಡಿ ಮಾಡಿದೆ ಗುರು ಈ ಗಾಡಿ. ಇವತ್ತು ನಮ್ಮ ಹತ್ರ ಇದೆ ಐಶರ್ 380 3 ಸಿಲಿಂಡರು 2.5 ಲೀಟರ್ ಇಂಜಿನ್ ಬರುತ್ತೆ ಈ ಗಾಡಿಲಿ. 40 HP ಗಾಡಿ ಇದು. ಇದರಲ್ಲಿ ಸಿಮ್ಸಾನ್ ಇಂಜಿನ್ ಯೂಸ್ ಮಾಡಿದ್ದಾರೆ. ಇಂಜಿನ್ ಬ್ಯಾಡ್ಜ್ ಇಲ್ಲೇ ಇದೆ. ಹಳೆ ಗಾಡಿ 380ಗೂ ಹೊಸ ಗಾಡಿ 380ಗೂ ಹೊಸ ಗಾಡಿ ಒಂದು ಸ್ವಲ್ಪ ಲಾಂಗ್ ಬರುತ್ತೆ, ಇದು ಸ್ವಲ್ಪ ಚೋಟ ಬರುತ್ತೆ. ಏನಪ್ಪಾ ಅಂದ್ರೆ ಇದು ಗೇರ್ ಬಾಕ್ಸ್ ಇರೋದು ಒಂದು ಸ್ವಲ್ಪ ಲೆಂತ್ ಇರುತ್ತೆ ಈ ಗಾಡಿಲಿ. ನಮ್ಮ ಗಾಡಿಲಿ ಒಂದು ಸ್ವಲ್ಪ ಲೆಂತ್ ಕಡಿಮೆ ಇದೆ. ಚೇಂಬರ್ ಅಷ್ಟೇ, ಇದು ಹೈಟ್ ಚೇಂಬರು, ಇದು ಈ ಥರ ಹೆವಿ ಕಮ್ಮಿ. ಇದು ಫುಲ್ ಹೆವಿ ಇರುತ್ತೆ. ಇದು ಹೊಸ ಗಾಡಿದು, ಇದು ಹೆವಿ ಸಿಸ್ಟಮ್ ಚೇಂಜ್ ಆಯ್ತು ಅಷ್ಟೇ, ಬಿಟ್ಟರೆ ಇಂಜನ್ ಎಲ್ಲ ಸೇಮ್ ಒಂದೇನೆ. ಸ್ವಲ್ಪ ಗಾಡಿ ಲೆಂತ್ ಬರುತ್ತೆ. ಭೂಪಾಲ್ಗೆ ಹೋಗಿ ನಾವೆಲ್ಲ ನೋಡ್ಕೊಂಡು ಇದು ಮಾಡ್ಕೊಂಬಂದ್ವಲ್ಲ, ಅದಕ್ಕೆ ಎಲ್ಲದು ಚಂದ ಅಂತ ಹೇಳಿ ಮೇಂಟೆನೆನ್ಸ್ಗೆ ಎಲ್ಲದಕ್ಕೂ ಅಂತ ಹೇಳಿ ನಾವು ತಂದದ್ದು ಟ್ಯಾಕ್ಟ್ರಿನೇ. ಇಲ್ಲೆಲ್ಲೂ ಇರ್ಲಿಲ್ವಾ ಶೋರೂಮ್? ಶೋರೂಮ್ನವರು ಭೂಪಾಲಿಗೆ ನಮ್ಮನ್ನು ಕರ್ಕೊಂಡೋಗಿದ್ರು. ನೀವು ಟ್ಯಾಕ್ಟ್ರಿ ನೋಡಿ, ಮ್ಯಾನುಫ್ಯಾಕ್ಚರ್ ಎಲ್ಲ ನೋಡಿ ಕರ್ಕೊಂಡೋಗಿ ಎಲ್ಲ ಫ್ರೀಯಾಗಿ ಕರ್ಕೊಂಡೋಗಿದ್ರಲ್ಲ, ನೋಡಿ ನಮಗೆ ಭಾಳ ಇದಾಯ್ತು. ಎಲ್ಲ ಬೇರೆ ಟ್ಯಾಕ್ಟ್ರಿ ಎಲ್ಲ ಮಹೇಂದ್ರ, ಸ್ವರಾಜು ಎಲ್ಲ ಮಾರೆಲ್ಲ ಐಶ್ಯ ತಗೊಂಡ್ರು. ನಮ್ಮ ಸುತ್ತೆಲ್ಲ ನಾವೆಲ್ಲ ಒಂದು 10 ಟ್ಯಾಕ್ಟ್ರಿ ಎಲ್ಲ ಐಶ್ಯರೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಐಶರ್ ಕಂಪನಿಗೂ ಒಂದು ಲೆಗೆಸಿ ಇದೆ. ಇದೊಂದು ಪ್ಯೂರ್ ಇಂಡಿಯನ್ ಓಲ್ಡೆಸ್ಟ್ ಕಂಪನಿ. 1958 ಐಶರ್ ಟ್ರ್ಯಾಕ್ಟರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿ ಸ್ಟಾರ್ಟ್ ಆಗುತ್ತೆ. 59 ಟ್ರ್ಯಾಕ್ಟರ್ಸ್ ಎಲ್ಲ ಮಾರ್ಕೆಟಿಗೆ ಬರುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ಹೆವಿ ಡ್ಯೂಟಿ ಇಂಜಿನ್ ಇದೆ, ಎಕ್ಸ್ಟ್ರಾ ಸ್ಟಡಿ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಗಾಡಿ ಮೇಲೆ ಕುತ್ಕೊಳ್ಳೋಕೆ ಸ್ಪೇಸಿಂಗ್ ಎಲ್ಲ ಸಖತ್ತಾಗಿದೆ. ಹೈಟ್ ಕುತ್ಕೊಬಹುದು, ಆರಾಮ್ಸಾಗಿ ಸುತ್ತಮುತ್ತ ನೋಡಬಹುದು. ಮಡ್ಗಾಡ್ಸ್ ಎಲ್ಲ ದೊಡ್ಡದಾಗೆ ಕೊಟ್ಟಿದ್ದಾರೆ, ಆರಾಮ್ಸಾಗಿ ಇಬ್ರು ಕುತ್ಕೊಬಹುದು. ಈ ಸೈಡ್ ಇಬ್ರು. ಇದು ಸ್ಟ್ರೈಟ್ ಆಕ್ಸಲ್ ಇರೋದ್ರಿಂದ ಅಡಿಕೆ ಗಿಡದೊಳಗೆ ಕಟ್ಟಾಗಕ್ಕೆ ಒಂದು ಸ್ವಲ್ಪ ಇದು ಮಾಡುತ್ತೆ. ಇದು ಈಗ ಬರೋ ಗಾಡಿ ಸ್ವಲ್ಪ ಲಾಂಗ್ ಇರುತ್ತೆ ಐಶರು. ಇದು ಸ್ವಲ್ಪ ಮೋಟ ಇದೆ, ಚೋಟ ಇದೆ. ಇದರಲ್ಲಿ ಹೊಡಿಬೋದು, 8.5 ಅಡಿ ದಾಯ ಇದ್ರೆ ಇದರಲ್ಲಿ ಹೊಡಿಬೋದು. ಸ್ವರಾಜಲ್ಲಿ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಕಟ್ಟಾಗುತ್ತೆ, ಆದರೆ ಲೋಡಿಂಗಿಗೆ ಇದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಲೋಡಿಂಗಲ್ಲಿ ಮಾತ್ರ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಇವಾಗ ಬರುತ್ತೆ ಟ್ರ್ಯಾಕ್ಟರ್ಸ್ ಅಲ್ಲಿ ಪವರ್ ಸ್ಟೇರಿಂಗ್ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇದೆಲ್ಲ ಓಲ್ಡ್ ಮಾಡಲ್ಸು. ಫ್ರಂಟ್ ಸ್ಟ್ರೈಟ್ ಆಕ್ಸಲ್ ಬರುತ್ತೆ, ಆರ್ಡಿನರಿ ಸ್ಟೇರಿಂಗು. ಲೋಡ್ ಹೊಡಿಕೆ ಸೂಪರ್ ಗಾಡಿ, ಹೊಡೆದ್ರು ಸೂಪರ್ ಗಾಡಿ, ಹೈ ಕ್ಲಾಸ್ ಗಾಡಿ. ಲೋಡಲ್ಲಿ ಸುಮಾರು ಹೊಡೆದಿದ್ದೀನಿ. ಟ್ರಾಲಿ ಇದು ನಮ್ಮ ಸ್ನೇಹಿತರದು, ನಂದಿರೋದು ಇದಕ್ಕಿಂತ ದೊಡ್ಡದು ಟ್ರಾಲಿ. ಆದ್ರೂ ಸುಮ್ಮನೆ ಅಂತ ರ್ಯಾಂಪಲ್ಲೂ ಎಳ್ಕೊಂಡು ಸುಮ್ಮನೆ ಆಗುತ್ತೆ. ಮೈಂಟೆನೆನ್ಸ್ ಎಲ್ಲ ಈಸಿನೇ, ಆದರೆ ಬೇಸಿಕ್ ಕಂಫರ್ಟ್ ಇದೆ ಗಾಡೀಲಿ. ವೈಬ್ರೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಡೈಲಿ ಬೆಳಗಿಂದ ಸಂಜೆವರೆಗೂ ಹೆವಿ ಕೆಲಸ ಇರುತ್ತೆ, ಹೆವಿ ಲೋಡ್ ಇರುತ್ತೆ ಅನ್ನೋರಿಗೆ ಈ ಗಾಡಿ ಸ್ವಲ್ಪ ಕಷ್ಟನೇ. ನೀವೊಂದು ಸ್ವಲ್ಪ ಹೈಯರ್ HP ಹೋಗಬೇಕಾಗುತ್ತೆ. ಕೆಲವರು ಹೊಡಿತಾರೆ, ಹೆವಿ ಲೋಡ್ ಇರುತ್ತೆ ಟ್ರೈಲರಲ್ಲಿ, 35-40 HP ಟ್ರ್ಯಾಕ್ಟರಲ್ಲೇ ಹೊಡಿಯೋಕೆ ಹೋಗಿರ್ತಾರೆ. ಅವಾಗ ಇಂಜಿನ್ ಕಟ್ ಆಗೋದು, ಗಾಡಿ ಹಾಳಾಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ನಿಮ್ಮ ಹತ್ರ ಎಷ್ಟು HP ಟ್ರ್ಯಾಕ್ಟರ್ ಇದೆಯೋ ಆ ರೇಂಜಲ್ಲಿ ಕೆಲಸ ಮಾಡಿ. ಟ್ರ್ಯಾಕ್ಟರು ಚೆನ್ನಾಗಿರುತ್ತೆ, ಲಾಂಗ್ ಲೈಫು ಬರುತ್ತೆ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಹೈಡ್ರಾಲಿಕ್ಸ್ ಅಲ್ಲಿ 3 ಪಾಯಿಂಟ್ ಲಿಂಕೇಜ್ ಬರುತ್ತೆ, 2 ಲಿಫ್ಟ್ ಆರ್ಮು, ಒಂದು ಟಾಪ್ ಲಿಂಕು, ಮತ್ತೆ ADDC ಸಿಸ್ಟಮ್ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲು. ಮೈಲೇಜ್ ಅವರು 1 ಗಂಟೆಗೆ 3ರಿಂದ 3 ಕಾಲ್ ತಗೊಳುತ್ತಷ್ಟೇ. ಬಾಂಡಿ ಹೊಡಿತೀನಿ, ರೋಟರ್ ವೇಟರ್ ಹೊಡೆದಿಲ್ಲ. ಇನ್ನು 5 ಗೂಟುದ್ದೇಗಲು ಎಲ್ಲ ಹೊಡೆದಿದ್ದೀನಿ. ಹೈಡ್ರಾಲಿಕ್ಸ್ ಅಲ್ಲಿ 1650 kg ಅಷ್ಟು ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಸ್ಟ್ರಾಂಗ್ ಆಗಿದೆ ಹೈಡ್ರಾಲಿಕ್ಸ್. ಬಾಂಡ್ಲಿಗೆ ಒಂದು 2 ಕಾಲ್ ತಗೊಳುತ್ತೆ, ನೇಗ್ಲಿಗೆ ಒಂದು 3 ಕಾಲ್ ತಗೊಳುತ್ತೆ. ಗಾಡಿ ಮೈಲೇಜ್ ಪರವಾಗಿಲ್ಲ. ಬೇರೆ ಗಾಡಿಗೆ ಹೋಲಿಸ್ಕೊಂಡೆ ಈಗ ಟೆಂಪಾಕ್ಸು 45 HP ಗಾಡಿ 3.25-4 ತಗೊಳುತ್ತೆ, ಆದರೆ ಬಿಗ್ಗೆ ಕೆಲಸ ಮಾಡುತ್ತೆ. ಬೇರೆ ಗಾಡಿಗೆ ಹೋಲಿಸ್ಕೊಂಡ್ರೆ ಮೈಲೇಜ್ ಪರವಾಗಿಲ್ಲ, ರೈತರಿಗೆ ಪರವಾಗಿಲ್ಲ, ಒಂದು ಮಟ್ಟಕ್ಕಿದೆ. ಇಲ್ಲಿ ಉಕ್ ಸಿಸ್ಟಮ್ ಇದೆ, ಇಲ್ಲಿ ಆಯಿಲ್ ಸಪ್ಲೈ ಪೈಪ್ ಇದೆ, PT ವಾಶ್ ಆಫ್ ಇಲ್ಲೇ ಇನ್ಸೈಡ್ ಬರುತ್ತೆ. ಇದು ಲೈನರ್ ಗಾಡಿ ಆಗಿರೋದ್ರಿಂದ ಹೈಡ್ರಾಲಿಕ್ಕಿಗೆ 90 ಗ್ರೇಡ್ ಆಯಿಲ್ ಹಾಕಬೇಕು. ನಮ್ಮದು ಇದುವರೆಗೂ ಗಾಡಿ ಏನು ಟ್ರಿಪ್ಪಿಂಗ್ ಎತ್ತದಾಗಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಎಂದು ತೊಂದರೆನೂ ಕೊಟ್ಟಿಲ್ಲ. ಹೈ ಕ್ಲಾಸಾಗೆ ಕೆಲಸ ಮಾಡುತ್ತೆ. ರೈಟ್ ಸೈಡಲ್ಲಿ ಹೈಡ್ರಾಲಿಕ್ಸ್ ಕಂಟ್ರೋಲರ್ ಬರುತ್ತೆ. ಇದು ಪೊಸಿಷನ್ ಕಂಟ್ರೋಲ್, ಇದು ಡ್ರಾಫ್ಟ್ ಕಂಟ್ರೋಲ್. ಡೆಪ್ತ್ ಅಲ್ಲಿ ಇದರಲ್ಲಿ ಅಡ್ಜಸ್ಟ್ ಮಾಡ್ಬೋದು. 2 ವೀಲ್ ಡ್ರೈವ್ ಅಷ್ಟು ಗ್ರಿಪ್ ಸಿಗಲ್ಲ ಕೆಸರು ಗದ್ದೆಲೆಲ್ಲ ಹೊಡಿಯೋಕೆ. 4 ವೀಲ್ ಡ್ರೈವ್ ಬೆಟರ್ ಇದೆ. ನಮ್ಮ ಸೈಡಲ್ಲಿ ಗದ್ದೆ ಮಾಡೋರೆಲ್ಲ ಕಡಿಮೆ. ಇವಾಗ ಎಕರೆಗಟ್ಟಲೆ ಗದ್ದೆ ಮಾಡೋರಿಗೆ 4 ವೀಲ್ ಡ್ರೈವ್ ಬೆಟರು. ಬ್ರೇಕ್ಸು, ಆಕ್ಸಿಲೇಟರು, ಕ್ಲಚ್ಚು ಎಲ್ಲ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಇವಾಗ ಫೋನ್ ಮಾಡಿದ್ರಪ್ಪ. ಮತ್ತು ಇದು ಲೈನರ್ ಬ್ರೇಕು. ಒಂದು ಸತಿನೂ ಲೈನರ್ ಹೊಡಿಸೇ ಇಲ್ಲ. ಮಹೇಂದ್ರದಲ್ಲಿ ಏನಪ್ಪ ಅಂದರೆ ಈ ಥರ ಲೈನರ್ ಬ್ರೇಕು ಇಷ್ಟು ಬಾಳಿಕೆ ಬರೋಲ್ಲ. ಲೈನರ್ ಬ್ರೇಕ್ ಗಾಡಿಗಳಿದ್ದು ಬರೋ. ನಾನು ಲೈನರ್ ಬ್ರೇಕ್ ಗಾಡಿ ಆಯಲ್ಲಿ ಹೊಡೆದಿಲ್ಲ, ಆಯಲ್ಲಿ ಮೊದಲು ಲೈನರ್ ಬ್ರೇಕ್ ಹೊಡೆದಿದ್ರಿ. ಈ ಗಾಡೀಲಿ ಬ್ರೇಕು ಬಾಳಿಕೆ ಬಂದಷ್ಟು ಮಹೇಂದ್ರದಲ್ಲಿ ಬಂದಿಲ್ಲ. ನಾನು ಮೊದಲು ಮಹೇಂದ್ರ ಓಡಿಸ್ತಿದ್ದೆ, ನಾನು ಗಾಡಿ ಇರೋದಕ್ಕಿಂತ ಮುಂಚೆ ಮಹೇಂದ್ರ ಓಡಿಸ್ತಿದ್ದೆ. ಇದು ಪರವಾಗಿಲ್ಲ ಹೇಳಬೇಕು ಅಂದರೆ. ಮಹೇಂದ್ರನೂ ರೀಸೇಲ್ ವ್ಯಾಲ್ಯೂ ಇರುತ್ತೆ, ಆದರೆ ಇವು ಈ ಥರ ಬ್ರೇಕ್ ಹೋಲಿಸ್ಕೊಂಡ್ರೆ
ಈ ಗಾಡಿ ಫೈನು. ಯಾಕೆಂದ್ರೆ ನಾನು ಓಡಿಸಿರೋದಕ್ಕೆ ನಾನು 9,000 ಹೊಡೆದಿದ್ದೀನಿ, ಲೈನರ್ ಬ್ರೇಕೆ ಹೊಡಿಸಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೈಡ್ರೋಮ್ಯಾಟಿಕ್ NT ಈ ಮಾಡಲಲ್ಲಿ ಆಯಿಲ್ ಬ್ರೇಕ್ಸ್ ಬರುತ್ತೆ. ಓಲ್ಡ್ ಮಾಡಲ್ ತೋರಿಸೋದಲ್ಲ, ಅದರಲ್ಲಿ ಲೈನರ್ ಬ್ರೇಕ್ಸ್ ಬರುತ್ತೆ. ಸಿಂಗಲ್ ಟೈಪ್ ಡ್ರೈ ಫ್ರಿಕ್ಷನ್ ಕ್ಲಚ್ ಬರುತ್ತೆ, ಮತ್ತು ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಬರುತ್ತೆ, ಡ್ಯೂಯಲ್ ಬ್ರೇಕ್ಸು, ಆಕ್ಸಿಲೇಟರ್ ಪೆಡಲು. ಒಂದು 2-3 ವರ್ಷಕ್ಕೆ ಸೌದು ಹೋಗ್ಬಿಟ್ಟು ಹಿಂಗೆ ಚೊಟಪಟ ಹಿಂಗೆ ಆಡ್ತವೆ. ಇದ್ರಲ್ಲಿ ನೋಡಿ ಒಂದು ಸ್ವಲ್ಪನೂ ಶೇಕ್ ಬರಲ್ಲ. ಅಲರ್ಟ್ ನೋಡಿ ನೀನು, ಗೇಜ್ ಐತೆ ಇಲ್ಲ ಅಲ್ಲಿ ಇದು ಒಳಗೈತೆ ರಾಡು, ಅದು ಒಂಚೂರು ಇದು ನೋಡು ಶೇಕೆ ಬರಲ್ಲ. ಬ್ರೇಕಿಂಗ್ ತೋರಿಸ್ತೀನಿ ಇಲ್ಲಿ. ಬುಷು ಸೌದಾಗಿ ಹಿಂಗೆ ಆಡ್ತಾವಲ್ಲ, ಅಲ್ಲಾಡೋದೇ ಅಲ್ಲ, ಅಷ್ಟು ಇದಾಗಿದೆ. ಆ ಥರ ಬಂದೋಬಸ್ತಾಗಿದೆ. ಈಗ ಬರೋ ಗಾಡಿಗಳು ಅಷ್ಟು ಒಂಥರ ಇಲ್ಲ ಅನಿಸುತ್ತೆ. ಅಂದರೆ ಈಗ ನೋಡಿಲ್ವಲ್ಲ ಹೊಸ ಗಾಡಿಗಳು ಹೊಡೆದು, ಹಂಗಾಗಿರೋದ್ರಿಂದ ಕೆಲವು ಗಾಡಿ ಬೇರೆ ನೋಡಿದ್ದೀವಿ, ಅವು ಹತ್ತು ಕಡೆ ಸೌದು ಬುಷ್ ಹತ್ತು ಕಡೆಗೆ ಹಿಂಗೆ ಅಲ್ಲಾಡ್ತಾವೆ ಹಿಂಗೆ. ಇವು ಅಷ್ಟಿಲ್ಲ, ಇನ್ನು ಪ್ಲೇಟ್ ಥರ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಇದು ಪಾರ್ಕಿಂಗ್ ಬ್ರೇಕು, ಈ ಥರ ಪ್ರೆಸ್ ಮಾಡಿ ಲಾಕ್ ಮಾಡೋದು. ಬ್ರೇಕ್ಸ್ ಕಂಡೀಷನ್ ಮಾತ್ರ ಸಖತ್ತಾಗಿದೆ. ಸುಮಾರು 15ರಿಂದ 16 ವರ್ಷ ಆಗಿದೆ ಗಾಡಿಗೆ. ಲೈನರ್ ಬ್ರೇಕ್ ಆದ್ರೂ ಒಳ್ಳೆ ಡಿಸ್ಕ್ ಬ್ರೇಕ್ ತರ ಫೀಲ್ ಕೊಡುತ್ತೆ. ಈ ಟ್ರ್ಯಾಕ್ಟರಲ್ಲಿ 45 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟರು ಎಲ್ಲ ಬಾಷ್ ಕಂಪ್ನಿದು ಹಾಕಿದ್ದಾರೆ. ಗಾಡಿ ಚೆನ್ನಾಗಿರ್ಬೇಕು ಅಂದರೆ ಇವಕ್ಕೆ ಒಂದು 50 ಗಂಟೆ 60 ಗಂಟೆಗೆ ಬಿಚ್ಬಿಟ್ಟು ಒಂದು 200 ಆಯಲ್ ಹಾಕ್ಯಂತ ಗಾಡಿ ಸರ್ವಿಸ್ ಚೆನ್ನಾಗಿ ಬರ್ತದೆ, ಒಟ್ಟ ಮೈಲೇಜ್ ಚೆನ್ನಾಗಿ ಬರುತ್ತೆ, ಬಾಳಿಕೆ ಬರುತ್ತೆ, ಪಂಪು ಪಿಕಪ್ ಇರೋ ಗಾಡಿ. ಖರ್ಚು ಬೋರ್ ಮಾಡಿಸೋದು ಇನ್ನೇನಾರಾಗಲಿ ಖರ್ಚು ಕಡಿಮೆ. ನಾವು ಈಗ ನಮ್ಮದು ಈಗ 9-10 ವರ್ಷ ಆಯ್ತು ತಂದು, ಒಂದು ಚೂರು ಯಾವುದೇನು ಎಫೆಕ್ಟ್ ಇದ್ದಂಗೆ ಹೊಡೆಯಕ್ಕೆ. ರೈಟ್ ಸೈಡಲ್ಲೇ ಬ್ಯಾಟ್ರಿ ಬಾಕ್ಸ್ ಬರುತ್ತೆ, ಇಂಜಿನಿಂದ ಔಟ್ ಸೈಡ್ ಬರುತ್ತೆ. ಓಲ್ಡ್ ಮಾಡಲ್ ಎಲ್ಲನ ಅಲ್ಲೇ ಬರುತ್ತೆ, ಬಾನೆಟ್ ಪಕ್ಕನೆ, ಸೀಟ್ ಪಕ್ಕನೆ ಬರುತ್ತೆ ಓಲ್ಡ್ ಮಾಡಲಲ್ಲಿ. ಟೂಲ್ ಬಾಕ್ಸ್ ಹತ್ರನಾ? ಟೂಲ್ ಬಾಕ್ಸ್ ಹತ್ರ ಇತ್ತು ಬ್ಯಾಟ್ರಿದು ಎಲ್ಲ, ಟೂಲ್ ಬಾಕ್ಸ್ ಹತ್ರನೇ ಮಾಡಿರೋದು ಹಳೆ ಗಾಡಿಗೆಲ್ಲ. ನೀವು ಫಿಟ್ ಮಾಡಿಸೋದು ಎಕ್ಸ್ಟ್ರಾ ಇದು. ಬ್ರೇಕ್ ಲೈಟ್ಸ್, ಇಂಡಿಕೇಟರ್ಸ್ ಎಲ್ಲ ಆಲೋಜನ್ ಲೈಟೇ ಬರುತ್ತೆ. ಇದು ಆಲ್ಟರ್ನೇಟರು, ಇದು ಸ್ಟಾರ್ಟರು, ಎರಡು ಹೆವಿಯಾಗಿ ಕೊಟ್ಟಿದ್ದಾರೆ. ಯಾವ ಕಂಪ್ನಿದು ಹಾಕಿದ್ದಾರೆ ಅಂದ್ರೆ ಯಾವುದು ಮೆನ್ಷನ್ ಮಾಡಿಲ್ಲ ಕಂಪ್ನಿಲಿ. ಗಾಡಿ ಬಗ್ಗೆ ಹೇಳ್ಬೇಕು ಅಂದರೆ ನಾನು ಏನು ಮಾಡಿಸಿಲ್ಲ. 3 ಜೊತೆ ಟೈರ್ ಹಾಕ್ಸಿದ್ದೀವಿ, ಮತ್ತು ಒಂದು ಸತಿ ಮಾತ್ರ ರೇಡಿಯೇಟ್ರು ಮಾತ್ರ ಹಾಕ್ಸಿರೋದು ಬಿಟ್ಟರೆ ಇನ್ನೇನು ಹಾಕ್ಸಿಲ್ಲ. ಲೈನರ್ ಮಾತ್ರ ಇವತ್ತಿಗೂ ಕೂಡ ಓಡಿಸಿಲ್ಲ, ಸೂಪರ್ ಆಗಿದೆ. ಇಷ್ಟು ವರ್ಷ ಆದ್ರೂ ಗಾಡಿ ಓಡ್ಸೋಕೆ ಚೆನ್ನಾಗಿದೆ ಅಂದ್ರೆ ಇದು ಮೇಂಟೆನೆನ್ಸ್ ಮ್ಯಾಟರ್ ಆಗುತ್ತೆ. ಗಾಡಿ ತಗೊಳ್ಳೋದು ದೊಡ್ಡದಲ್ಲ, ಇದನ್ನ ಮೇಂಟೈನ್ ಮಾಡೋದು ದೊಡ್ಡದು. ಕೆಲವರು ಟ್ರ್ಯಾಕ್ಟರ್ನ ಶೋಕಿಗೆ ತಗೊಂತಾರೆ, ಕ್ರೇಜಿಗೆ ತಗೊಂತಾರೆ, ಇನ್ನು ಕೆಲವರು ಜೀವನ ಮಾಡೋಕೆ ಅಂತಲೇ ತಗೊಂತಾರೆ. ಅವ್ರ ಹತ್ರ ಖರ್ಚಿಗೆ ಕಾಸಿಲ್ಲ ಅಂದ್ರೂ ಸಾಲ ಸೂಲ ಮಾಡಿ ಟೈಮ್ ಟು ಟೈಮಿಗೆ ಸರ್ವಿಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಅವ್ರ ಹತ್ರ ಯಾವುದೇ ಗಾಡಿ ಇರಲಿ ಅದನ್ನ ದೇವ್ರ ತರ ಟ್ರೀಟ್ ಮಾಡ್ತಾರೆ. ದಿನ ಬೆಳಿಗ್ಗೆ ಪೂಜೆ ಆದ್ಮೇಲೆ ಗಾಡಿ ತೆಗಿಯೋದು. ಏನಕ್ಕೆ ಅಂದ್ರೆ ಆ ಗಾಡಿ ಮೇಲಿರೋ ಪ್ರೀತಿ, ಒಂದು ನಂಬಿಕೆ. ಕೆಲವ್ರಿಗೆ ಒಂದು ಟ್ರ್ಯಾಕ್ಟರ್ ನಾರ್ಮಲ್ ವೆಹಿಕಲ್ ಆಗಿರುತ್ತೆ, ಇನ್ ಕೆಲವ್ರಿಗೆ ಅದು ಜೀವನನೇ ಆಗಿರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ಟ್ರ್ಯಾಕ್ಟರ್ ಅಲ್ಲಿ ಸೆಂಟರ್ ಶಿಫ್ಟ್ ಗೇರ್ ಬಾಕ್ಸ್ ಬರುತ್ತೆ, 4 ಫಾರ್ವರ್ಡ್ 1 ರಿವರ್ಸ್. ಇದು ಇಂಜಿನ್ ರೇಂಜ್ ಕನ್ವರ್ಟರ್, ಐ ಮತ್ತೆ ಲೋಗೆ. ಈ ವರ್ಷದಲ್ಲಿ ಇವನೇ ತೆಗ್ದದ್ದ ನಾವು ಗಾಡಿ ಓದ್ಕೊಂತ ಇರ್ತವೆ, ಅವೇನು ನಾವು ಮಾಮೂಲಿ ಅವು ರೈತರ ಕೆಲಸ ಆದ್ಮೇಲೆ ಓದ್ಕೊಂತ ಇರ್ತವೆ, ತೆಗಿತಾ ಇರ್ತೀವಿ. ಒಂದೇ ಸಂಕಿರಲ್ವಲ್ಲ ರೋಡು, ರೈತರ ಕೆಲಸದಲ್ಲಿ ಮಾಮೂಲಿ ಗುಂಡಿ ಗುದ್ರ ಗಾಡಿಯ ಗೊತ್ತೇ ಬಂದೇ ಬರುತ್ತಲ್ಲ, ಓದ್ಕೊಂತವೆ. ಇದು PTO ಕಂಟ್ರೋಲ್ ಲಿವರ್, ಇದು ಅಪ್ ಡೌನು. ಕಾಂಬಿ ಟಾರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲೋಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಫೀಲು. ಇವಿ ಲೋಡ್ ಹಾಕ್ದಾಗ ನಾನು ಎಂಥ ರ್ಯಾಂಪಲ್ಲಿ ಓಡಿದ್ರು ಫಸ್ಟ್ ಗೇರ್ ಬಿಟ್ಟರೆ ಯಾವುದೇ ಗೇರ್ ಎಕ್ಸ್ಟ್ರಾ ಗೇರ್ ಯೂಸೇ ಮಾಡಿಲ್ಲ. ಸುಮಾರು ನಾನು ಒಂದು 10 ವರ್ಷದಿಂದ ಹೊಡೆದಿದ್ದೀನಿ. ನೀನು ಎಂಥ ರ್ಯಾಂಪ್ ಹತ್ತಿರುವ ಫಸ್ಟ್ ಗೇರಲ್ಲೇ ಎಂಥ ಲೋಡಿಂಗ್ ಬರುತ್ತೆ. ಕೆಲವರು ರ್ಯಾಂಪ್ ಹತ್ಬೇಕಾರೆ ಸ್ವರಾಜ್ ಗಾಡಿ ಬೇರೆ ಗಾಡಿ ಮೋಷನ್ ಕಟ್ಟಾಗಿ ಎಕ್ಸ್ಟ್ರಾ ಥರ್ಡು ಎಕ್ಸ್ಟ್ರಾ ಸೆಕೆಂಡ್ ಹಾಕ್ಕೊಂಡು ಬರ್ತಾರೆ. ನಾನು ಆ ಥರ ಯೂಸೇ ಮಾಡೇ ಇಲ್ಲ. ಫಸ್ಟ್ ಗೇರ್ ಹಾಕಿ ಆಕ್ಸಿಲೇಟರ್ ಕೊಟ್ಟರೆ ಸೀದಾ ರ್ಯಾಂಪಿಂದ ಮೇಲೆ ಇರುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಬಾಡಿಗೆ ದೊಡ್ಡ ದಿವಸ ಹಾಕ್ಕೊಂಬಿಡಿ ಇದನ್ನಂತೂ. ಬಿಸಾಕಿಲ್ಲ, ಮಡಿಕೊಂಡಿದ್ದೀನಿ. ಒಳ್ಳೆ ಚೆನ್ನಾಗಿ ಸ್ಟೇರಿಂಗ್ ಸೆಂಟರಲ್ಲಿ ಐಶರ್ದು ಲೋಗೋ ಇದೆ. ಡ್ಯಾಶ್ ಬೋರ್ಡಲ್ಲಿ RPM ಮೀಟರು, ಫ್ಯೂಯಲ್ ಗೇಜು, ಇಂಜಿನ್ ಟೆಂಪರೇಚರ್ ಗೇಜು, ಬ್ಯಾಟ್ರಿ ಆರ್ಮ್ಸ್ ಮೀಟರು ಮತ್ತು ಆಯಿಲ್ ಪ್ರೆಷರ್ ಗೇಜ್ ಇದೆ. ಇದು ಹ್ಯಾಂಡ್ ಆಕ್ಸಿಲೇಟರ್ ಲಿವರು, ಕೀ ಸಾಕೆಟ್ ಇಲ್ಲ ಇದೆ. ಟರ್ನ್ ಆನ್ ಟರ್ನ್ ಆಫು. ಆರನ್ ಎಲ್ಲಿದೆ ಬ್ರೋ? ಇಲ್ಲಿದೆ. ಆರನ್ ಇನ್ನೂ ಬರುತ್ತೆ ಗುರು, ಪರವಾಗಿಲ್ಲ. ಇಲ್ಲಿ ಇಂಜಿನ್ ಕಟ್ ಆಫ್ ಇದೆ ಕೆಳಗಡೆ. ಸೋಮಣ್ಣವರು ನೀಟಾಗಿ ಮಡಗ್ತಾರೆ. ನಾವು ಬಾಡಿಗೆ ಹೊಡೆಯೋದ್ರಿಂದ ಆ ಥರ ಹೊಡೆಯೋಕೆ ಆಗಲ್ಲ. ನಾವು ಮೇಯ್ನು ಜನ ಮೂಲೆ ಮುಡ್ಕು ಎಲ್ಲ ಕ್ಲೀನಾಗಿ ಹೊಡೆದ್ರೆ ಜನ ಒಪ್ಪೋದು, ಇಲ್ಲಾಂದರೆ ಒಪ್ಪಲ್ಲ. ಹಂಗಾಗಿ ನಾವು ಇಂಡಿಕೇಟ್ರು ಮತ್ತು ಟಾಪ್ ಎಲ್ಲ ಹರಿದೋಗೋದು ಅವೆಲ್ಲ ನೋಡೋಕ್ಕಾಗಲ್ಲ. ಕೆಲಸ ಮುಖ್ಯ ನಮಗೆ. ಫ್ರಂಟ್ ಲುಕ್ ಎಲ್ಲ ಸಖತ್ತಾಗಿದೆ. ಸೆಂಟ್ರಲ್ ಐಶರ್ದು ಲೋಗೋ ಮತ್ತು ಆಲೋಜನ್ ಹೆಡ್ಲೈಟ್ಸ್ ಬರುತ್ತೆ. ಬಂಪರ್ ಮಾತ್ರ ಹೆವಿ ಗೇಜಲ್ಲಿ ಕೊಟ್ಟಿದ್ದಾರೆ ಗುರು. ಇದು ಓಲ್ಡ್ ಗಾಡಿದು ಫುಲ್ ಹೆವಿ ಇದೆ. ಇದು ಈ ಥರ ಹೆವಿ ಇದೆ. ಇವತ್ತಿನವರೆಗಾಗುವ ಕಿಂಗ್ ಪಿನ್ನು ಮತ್ತು ಏನು ಹೊಡ್ಸಿಲ್ಲ. ಸದ್ಯಕ್ಕೆ ಈಗ ಸೌದಿದ್ದಾವೆ, ಈಗ ಹೊಡೆಸ್ಬೇಕು. ಒಂದು ಇಷ್ಟು ತನಕ ಕಿಂಗ್ ಪಿನ್ನು ಏನು ಹೊಡ್ಸೇ ಇಲ್ಲ. ಸ್ಟೇರಿಂಗ್ ಬಾಕ್ಸು ಈಗ ಒಂದು ಸ್ವಲ್ಪ ಪ್ಲೇ ಇದೆ, ಬಿಟ್ಟರೆ ಗಾಡಿ ಸೂಪರು. ಗಟ್ಟಿಯಾಳು ಬುಲೆಟು
ಗಟ್ಟಿಯಾಳು 2005 ಅಲ್ಲಿ ಟ್ರ್ಯಾಕ್ಟರ್ ಬಿಸ್ನೆಸ್ ನ ಐಷರ್ ಮೋಟರು ಟೆಫೆಗ್ ಮಾರ್ತಾರೆ. ಅವಾಗಿಂದ ಇವಾಗವರೆಗೂ ಟೆಫೆ ಐಷರ್ ಟ್ರ್ಯಾಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮತ್ತೆ ಮಾರ್ಕೆಟಿಂಗ್ ಮಾಡ್ತಿದೆ. ಟೆಫೆ ಕಂಪನಿ ಇಂಡಿಯಾದಲ್ಲಿ ಸೆಕೆಂಡ್ ಪ್ಲೇಸ್ ಇದೆ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಇದರಲ್ಲಿ ಮಲ್ಟಿಪಲ್ ಬ್ರಾಂಡ್ಸ್ ಬರುತ್ತೆ. ಮ್ಯಾಸಿ ಫರ್ಗೂಷನ್, ಐಷರ್, ಟೆಫೆ, IMT ಇಷ್ಟು ಟ್ರ್ಯಾಕ್ಟರ್ ಬ್ರಾಂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸಿಂಗಲ್ ಟ್ರ್ಯಾಕ್ಟರ್ ಬ್ರಾಂಡ್ ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಇಂಡಿಯಾದಲ್ಲಿ ಟಾಪ್ 1 ನಲ್ಲಿರೋದು ಒನ್ ಅಂಡ್ ಓನ್ಲಿ ಮಹೀಂದ್ರಾ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇದು ವೆಯ್ಟ್ ಇದೆ, ಸ್ವಲ್ಪ ಮೆಸ್ ಎಲ್ಲ ಸ್ಟ್ರೆಂತ್ ಆಗಿದೆ, ಚೆನ್ನಾಗಿದೆ ಗಾಡಿ. ಗಾಡಿದು ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ಗುರು. ಬಾನೆಟ್ ಇನ್ ಸೈಡ್ ಏರ್ ಫಿಲ್ಟರ್ ಬರುತ್ತೆ, ಔಟ್ ಸೈಡು ಸೈಲೆನ್ಸರ್ ಬರುತ್ತೆ. ಸರ್ವಿಸು ನಮ್ಮಲ್ಲಿ ತುಮಕೂರವ್ರು ಒಬ್ರು ನಮಗೆ ಪರಿಚಯದವರು ಇದ್ದಾರೆ, ಅವರೇ ಬಂದು ಮನೆ ಹತ್ರ ಬಂದು ಮಾಡಾಕ್ತಾರೆ. ಟೂಲ್ ಬಾಕ್ಸು ನಿಮಗೆ ಮಡ್ಗಾಡಲ್ಲೇ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡಿ. ಕ್ಯಾಪ್ ಎಲ್ಲ ಉದ್ರೋಗಿದೆ. ಫ್ರಂಟ್ 6/16 ಸೆಕ್ಷನ್ ಬರುತ್ತೆ. ರೇರ್ ವೀಲ್ 13.6 28 ಸೆಕ್ಷನ್ ಬರುತ್ತೆ. ದೊಡ್ಡದಾಗೆ ಕಾಣಿಸುತ್ತೆ ಗಾಡಿ ಮಾತ್ರ. ಸೀಟ್ ಎಲ್ಲ ಕಂಫರ್ಟ್ ಇದೆ. ಸಸ್ಪೆನ್ಷನ್ ಸೀಟ್ ಬರುತ್ತೆ, ಅಡ್ಜಸ್ಟಬಲ್ ಸೀಟು. ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಬೋದು. ಸ್ವಲ್ಪ ಇದು ಕಟ್ಟಾಗಿದೆ ಅನ್ಸುತ್ತೆ, ಅದಕ್ಕೆ ದಾರ ಕಟ್ಟಿದ್ದಾರೆ. ಇದೆಲ್ಲ ಓಲ್ಡ್ ವರ್ಷನ್ ಐಷರು, ಇವಾಗ ನ್ಯೂ ವರ್ಷನ್ ಇದೆ. ಐಷರ್ 380 ಪ್ರೀಮಾ G3 ಸೀರೀಸ್ ಅಂತ. ಗಾಡಿನ ಮಾತ್ರ ಫುಲ್ ಅಪ್ಗ್ರೇಡ್ ಮಾಡಿದ್ದಾರೆ. ಫ್ರಂಟ್ ಲುಕ್, ಬಾನೆಟ್ ಶೇಪ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಗಾಡಿ ಸ್ವಲ್ಪ ಬಲ್ಕ್ ಕಾಣಿಸುತ್ತೆ. ಈ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಜಿನ್ ಪವರ್ ಸ್ವಲ್ಪ ಜಾಸ್ತಿನೇ ಇದೆ. ಲೋ RPM ಅಲ್ಲೂ ಡೀಸೆಲ್ ಸೇವ್ ಆಗುತ್ತೆ. ಆ ತರ ಟ್ಯೂನ್ ಮಾಡಿದ್ದಾರೆ ಇಂಜಿನ್ ನ. ಟ್ರಾನ್ಸ್ಮಿಷನ್, ಗೇರ್ ಬಾಕ್ಸ್ ನೆಲ್ಲ ಚೇಂಜ್ ಮಾಡಿದ್ದಾರೆ. 3 ಸ್ಪೀಡ್ ಆಗಿ ಇಂಜಿನ್ ರೇಂಜ್ ನ ಕನ್ವರ್ಟ್ ಮಾಡಬಹುದು. ಹೈಡ್ರಾಲಿಕ್ಸ್ ಚೆನ್ನಾಗಿದೆ. PTOದಲ್ಲಿ ಮಲ್ಟಿ ಸ್ಪೀಡ್ ಬರುತ್ತೆ. 57 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮತ್ತೆ ಪವರ್ ಸ್ಟೇರಿಂಗ್ ಇದೆ. ವೇರಿಯಂಟ್ಸ್ ಅಂತ ಬಂದ್ರೆ ಪ್ರೀಮಾ G3 ಸೀರೀಸ್ ಅಲ್ಲಿ 2 ವೀಲ್ ಡ್ರೈವ್ ಬರುತ್ತೆ, 4 ವೀಲ್ ಡ್ರೈವ್ ಬರುತ್ತೆ. ಮತ್ತೆ ಇನ್ನೊಂದಿದೆ 380 ಸೂಪರ್ ಪವರ್ ಪ್ರೀಮಾ G3 ಅಂತ. ಇದರಲ್ಲಿ 44 HP ಬರುತ್ತೆ ಗುರು. ಹೆವಿ ಇದೆ ಸ್ವಲ್ಪ ಗಾಡಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ